ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಶನಿವಾರನೇ ನಮಗೆ ನವಮಿ ಬಂದಿದೆ. ಶನಿವಾರ ನವಮಿ ಬಂದಿರೋದು ತುಂಬ ವಿಶೇಷತೆಯಿಂದ ಇರುತ್ತೆ. ಮನುಷ್ಯನಿಗೆ ಬರುವಂಥ ಮಾನವ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಅನ್ನೋದು ಇರುತ್ತೆ. ಅದನ್ನು ಒಂದೊಂದು ರೀತಿಯಲ್ಲಿ ನಾವು ಪರಿಹಾರದ ಮುಖಾಂತರ ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಕೆಲವೊಂದು ಬಾರಿ ಎಷ್ಟೇ ಪ್ರಯತ್ನ ಪಟ್ಟರು, ಯಾವುದೇ ಪೂಜೆ ಪುನಸ್ಕಾರಗಳು ಪರಿಹಾರಗಳು ಮಾಡಿಕೊಂಡ್ರು ಕೂಡ ಎಷ್ಟು ನಾವು ನಂಬಿದಂಥ ಭಗವಂತನೂ ಕೂಡ ನಮ್ಮನ್ನು ಕೈ ಬಿಟ್ಬಿಟ್ಟ ಅಂತ ನಮಗೆ ಒಂದು ಡಿಸಪಾಯಿಂಟ್ ಆಗುತ್ತೆ. ಆದರೆ ಶನಿವಾರ ತಪ್ಪದೆ ಇದನ್ನು ಒಂದು 3 ಅಥವಾ 7 ವಾರಗಳು ನೀವು ತಪ್ಪದೆ ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ. ಯಾಕಂದರೆ ಕಲಿಯುಗದ ಭಗವಂತನು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುತ್ತಾನೆ. ಏಕೆಂದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಕೂಡ ಭಗವಂತನನ್ನು ನಾವು ಶನಿವಾರದ ದಿನ ಪೂಜಿಸೋದ್ರಿಂದ ಎಷ್ಟೋ ಸಮಸ್ಯೆಗಳು ನಮಗೆ ಬರೋದಿಲ್ಲ. ಬಂದರೂ ಕೂಡ ಆ ಸಮಸ್ಯೆಗಳನ್ನು ಬೇಗ ಬಗೆಹರಿಸೋದಕ್ಕೆ ದಾರಿಯನ್ನು ಸೂಚಿಸುತ್ತೆ. ಈ ಪರಿಹಾರ ಮಾತ್ರ ಮುಖ್ಯವಾಗಿ ಸಾಲದ ಸಮಸ್ಯೆಗಾಗಿ ನೀವು ತುಂಬಾ ಎಷ್ಟೋ ಸಾಲ ಮಾಡಿಕೊಂಡು ಬಡ್ಡಿ ಕಟ್ಟೋದಕ್ಕಾಗದೆ ಒಡವೆಗಳನ್ನು ಗಿರ್ವಿ ಇಟ್ಟು ಅಥವಾ ನಾನಾ ಥರದ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದರೆ ದಾಸವಾಳದ ಎಲೆಯನ್ನು ತಗೊಳ್ಳಿ. ಮುಖ್ಯವಾಗಿ ಒಂದೇ ಒಂದು ಸಾಲ ನಮ್ಮ ಸಮಸ್ಯೆಗಳು ಎಷ್ಟೆಲ್ಲ ಇನ್ನೂ ಜಾಸ್ತಿ ಮಾಡೋದಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ. ಕುಟುಂಬ ಚೆನ್ನಾಗಿರೋದಿಲ್ಲ, ಯಾವಾಗಲೂ ಜಗಳ ಮನಸ್ತಾಪ ಕಿರಿಕಿರಿ ಆಗ್ತಾ ಇರುತ್ತೆ, ಹೊಂದಾಣಿಕೆ ಅನ್ನೋದು ಇರೋದಿಲ್ಲ. ಸಾಲ ಮಾಡ್ಕೊಂಡು ಬಿಟ್ಟಿರ್ತೀವಿ, ತೀರಿಸೋದಕ್ಕೆ ನಾನಾ ಥರದ ಪ್ರಯತ್ನವನ್ನು ಪಟ್ಟಾಗ ನಮಗೆ ಯಾವುದೇ ರೀತಿಯಾದಂಥ ಒಳ್ಳೆಯ ರಿಸಲ್ಟ್ ಕಾಣದೇ ಇದ್ದಾಗ ಈ ಸಮಸ್ಯೆಗಳಿಗಾಗಿ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಅದರಲ್ಲಿ ಇದು ಕೂಡ ಒಂದಾಗಿದೆ. ಇದನ್ನು ನೀವು ಮುಖ್ಯವಾಗಿ ಶನಿವಾರ ಮಾಡಿಕೊಳ್ಬೇಕು. ಶನಿವಾರ ಬಿಟ್ಟು ನೀವು ಬೇರೆ ದಿನಗಳಲ್ಲಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಶನಿವಾರ ಯಾಕಂದರೆ ಕಲಿಯುಗದ ಭಗವಂತನು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ತಾನೆ. ಇದನ್ನು ತಪ್ಪದೆ ದಾಸವಾಳದ ಎಲೆಯನ್ನು ತಗೊಳ್ಳಿ. ಪ್ರಕೃತಿಯಲ್ಲಿ ಎಷ್ಟೋ ಎಲೆ ಮರ ಅದರ ಬೇರು ಪ್ರತಿಯೊಂದು ಕೂಡ ಮನುಷ್ಯನಿಗೆ ಆರೋಗ್ಯದಿಂದ ಹಿಡಿದು ಸಮಸ್ಯೆಗಳು ಯಾವುದೇ ರೂಪದಲ್ಲಿದ್ದರೂ ಕೂಡ ಅವುಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಕೃತಿ ಮಾತೆ ನಮಗೆ ಈ ಒಂದು ರೂಪದಲ್ಲಿ ತೋರಿಸ್ಕೊಡ್ತಾಳೆ. ಎಲೆಯನ್ನು ತಗೊಳ್ಬೇಕಾದ್ರೆ ನಾವು ನಮಸ್ಕಾರ ಮಾಡಿ ಕೇಳಿಕೊಂಡು ಕೃತಜ್ಞತೆ ಹೇಳಿ ತಗೊಳ್ಬೇಕಾಗುತ್ತೆ. ಯಾಕಂದರೆ ಪ್ರಕೃತಿ ಮಾತೆ ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ. ಈ ಎಲೆಯನ್ನು ತಗೊಳ್ಬೇಕಾದ್ರೆ ನಮಗಿರುವಂಥ ದುಡ್ಡು ಕಾಸಿನ ಸಮಸ್ಯೆಗಳು ಪಾರಾಗಬೇಕು, ಅದರಿಂದ ನಮಗೆ ಧನ ಪ್ರಾಪ್ತಿ ಆಗಬೇಕು, ಈ ಮನೆಯಲ್ಲಿ ನೆಮ್ಮದಿ ಅನ್ನೋದು ನಾವು ಕಾಣಬೇಕು ಅಂತಂದ್ಬಿಟ್ಟು ಎಲೆಯನ್ನು ತಗೊಂಡು ಬಂದು ಕ್ಲೀನಾಗಿ ಇದನ್ನು ಒರೆಸ್ಬಿಡಿ ಸ್ನೇಹಿತರೆ. ಇದು ದೊಡ್ಡ ಸೈಜಲ್ಲಿದ್ದರೆ ನೋಡಿಬಿಟ್ಟು ತಗೊಳ್ಳಿ. ಯಾಕಂದರೆ ಸುಮ್ಮನೆ ಎಲ್ಲ ಎಲೆಗಳು ಕೂಡ ಕಿತ್ಕೊಂಡು ಬಂದು ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಚೆನ್ನಾಗಿರುವಂಥದ್ದನ್ನು ಅಗಲವಾಗಿರುವಂಥ ಒಂದು ಎಲೆಯನ್ನು ತಗೊಳ್ಳಿ. ಇನ್ನು ನಮಗೆ ಶುಭ ಕಾರ್ಯಗಳು ಮಾಡಬೇಕು, ಯಾವಾಗ ಗುಡ್ ನ್ಯೂಸ್ ಕೇಳ್ತೀವಿ, ಎಲ್ಲವೂ ಕೂಡ ನಮಗೆ ಒಂದು ಶುಭ ಸಮಾಚಾರ ನಮ್ಮ ಕಿವಿಗೆ ಬೀಳಬೇಕು, ನಾವು ಅದನ್ನು ನೋಡಬೇಕು. ಇದು ಎಲ್ಲವೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಆಸೆಯನ್ನು ಇಟ್ಕೊಂಡಿರ್ತೀವಿ. ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸಕ್ಕರೆಯನ್ನು ನೀವು ಒಂದು ಚಿಕ್ಕ ಸ್ಪೂನಲ್ಲೇ ತಗೊಳ್ಳಿ, ದೊಡ್ಡದಾಗೇನು ತಗೊಳ್ಬೇಕು ಅಂತಿಲ್ಲ. ಇದು ಸಕ್ಕರೆ ಏನಕ್ಕೆ ತಗೊಳ್ತೀವಿ ಅಂದರೆ ಎಷ್ಟೋ ಮನಸ್ತಾಪಗಳು ಇರುತ್ತೆ, ಎಷ್ಟೋ ಕಿರಿಕಿರಿ, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಜಗಳ ಮಾಡಿಕೊಂಡು ಏನೋ ಒಂದು ಕಣ್ಣೀರು ಬಾಧೆ ಈ ಬಡತನ ಅನ್ನೋದು ಕಾಡ್ತಾ ಇರುತ್ತೆ. ತಡ್ಕೊಳ್ಳುವಂಥ ಶಕ್ತಿ ನಮಗೆ ಇರೋದಿಲ್ಲ. ಯಾಕಂದರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅನ್ನುವಾಗ ಮನಸ್ಸು ಎಲ್ಲೋ ಒಂದು ಕಡೆ ನಮಗೆ ಆಗ್ತಾ ಇಲ್ಲ ಅನ್ನುವಂಥ ಸಂದರ್ಭಗಳಲ್ಲೇ ಮಾಡಿಕೊಳ್ಳುವಂಥ ಪರಿಹಾರಗಳು ಸ್ನೇಹಿತರೆ. ಯಾಕಂದರೆ ಪರಿಹಾರಗಳಲ್ಲಿ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಅದಕ್ಕೋಸ್ಕರನೇ ಇದರಲ್ಲಿ ತಿಳಿಸಿರುವ ವಸ್ತುಗಳು ಕೂಡ ನಮ್ಮ ಮನೆಯಲ್ಲೇ ಆಗಿರೋದ್ರಿಂದ ಇದನ್ನು ನಾವು ನಮ್ಮ ಕೈಯಾರ ಮಾಡ್ತಾಯಿದ್ದೀವಿ ನೋಡಿ. ನಮ್ಮ ಸಂಕಲ್ಪ ಬಲ ಗಟ್ಟಿ ಇದ್ದಾಗ ಪರಿಹಾರ ಬೇಗ ಸಿಗುತ್ತೆ. 1 ಸ್ಪೂನಷ್ಟು ನೀವು ಸಕ್ಕರೆಯನ್ನು ಆ ಎಲೆಯ ಮೇಲೆ ಇಡಬೇಕು. ಡೈರೆಕ್ಟಾಗಿ ನೀವು ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಲವಂಗಗಳು, ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಬೇಕು. ಲವಂಗ
ತುಂಬ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ. ಏಕೆಂದರೆ ಯಾವುದೋ ಅಡೆತಡೆಗಳು ಸಾಕಷ್ಟು ನಮ್ಮ ಜೀವನದಲ್ಲಿ ಬರ್ತಾನೇ ಇದೆ. ಹಣಕಾಸಿಗೆ ತುಂಬ ತೊಂದರೆ ಪಡ್ತಾ ಇದ್ದೀವಿ. ರಿಪೀಟೆಡಾಗಿ ಈ ಸಮಸ್ಯೆಗಳು ನಮಗೆ ತುಂಬ ಕಷ್ಟ ಕೊಡ್ತಾ ಇದೆ. ದಾರಿ ಸಲೀಸಾಗಿ ಬರಬೇಕು ಅನ್ನೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ, ಏನಾದರೂ ನಾವು ಒಂದು ಮೀಟಿಂಗು, ಒಂದು ಕೆಲಸಕ್ಕೆ, ಒಂದು ಏನಾದರೂ ಕೆಲಸದ ಮೇಲೆ ಹಣಕಾಸಿನ ವಿಚಾರಕ್ಕಾಗಿರಬಹುದು, ವ್ಯವಹಾರ ಆಗಿರಬಹುದು, ಹೋಗ್ತಾ ಇದ್ದೀವಿ, ಪ್ರಯಾಣಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಲವಂಗಗಳನ್ನು, ಮೊಗ್ಗಿರುವಂಥ ಲವಂಗವನ್ನು ಬಾಯಲ್ಲಿ ಹಾಕ್ಕೊಂಡು ಹೋಗ್ತೀವಿ. ಆ ಕೆಲಸ ಸರಾಗವಾಗಿ ಆಗುತ್ತೆ ಅನ್ನೋದಕ್ಕೆ, ಅದಕ್ಕೆ ಅಷ್ಟು ಕೆಲಸ ಮಾಡುತ್ತೆ. ಲವಂಗಗಳನ್ನು ತಗೊಳ್ಳಿ. ಇನ್ನು ಏಲಕ್ಕಿ ಬಂದು ಸುಗಂಧಭರಿತವಾಗಿರುವಂಥದ್ದು. ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀ ದೇವಿಯನ್ನು ನಾವು ಒಲಿಸ್ಕೊಳ್ಳೋದಕ್ಕೆ, ಅವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಏಲಕ್ಕಿ ಮುಖ್ಯವಾಗಿ ಬೇಕು. ಅದಕ್ಕೆ ಏಲಕ್ಕಿಯನ್ನು ಒಂದು 3 ಅಥವಾ 5 ತಗೊಳ್ಳಿ ಸ್ನೇಹಿತರೆ. ಈ ವಸ್ತುಗಳಲ್ಲಿ ಧನವನ್ನು ಆಕರ್ಷಿಸುತ್ತೆ. ಮೊದಲು ಮನೆಯಲ್ಲಿ ಇರುವಂಥ ಬಡತನವನ್ನು ದೂರ ಮಾಡುತ್ತೆ. ಕಡಲೆಕಾಳನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ತೋಚುತ್ತೋ ಅಷ್ಟು ಹಾಕ್ಕೊಳ್ಬಹುದು. ಕಡಲೆಕಾಳು ಬಂದು ಗುರುಬಲ ನಮಗೆ ಹೆಚ್ಚಾಗಿ ಪಡ್ಕೊಳ್ಳೋದಕ್ಕೆ ಅದರ ಒಂದು ಸಂಕೇತ. ಇದನ್ನು ನಾವು ಈ ರೂಪದಲ್ಲಿ ಮಾಡೋದರಿಂದ ಗುರುಬಲ ಅನ್ನೋದು ಯಥೇಚ್ಛವಾಗಿ ಸಿಗುತ್ತೆ. ಸ್ವಲ್ಪ ಅಕ್ಷತೆ, ಹಳದಿ ಅಕ್ಷತೆಯನ್ನು ತಗೊಳ್ಳಿ. ಕೆಂಪು ಅಕ್ಷತೆ ಬೇಡ ನಮಗೆ. ಹಳದಿ ಅಕ್ಷತೆಯನ್ನು ಸ್ವಲ್ಪ ತಗೊಂಡು ಇಷ್ಟು ವಸ್ತುಗಳನ್ನು ನೀವು ಒಂದೊಂದೇ ಇದರಲ್ಲಿ ಹಾಕ್ತಾ ನಮ್ಮ ಮನೆಯಲ್ಲಿ ಇರುವಂಥ ಬಡತನವನ್ನು ಮೊದಲು ದೂರ ಮಾಡು. ನಾವು ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ಆಗಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗಬೇಕು. ಅವರೇನಾದರೂ ವಿದ್ಯಾಭ್ಯಾಸದಲ್ಲಿ ಹಿಂದೆ ಬಿದ್ದಿದ್ರೆ ಅವ್ರಿಗೆ ಚೆನ್ನಾಗಿ ವಿದ್ಯೆ ಹಚ್ಚಬೇಕು. ಯಜಮಾನರಿಗೆ ಆದಾಯ ಜಾಸ್ತಿ ಬರಬೇಕು. ಈ ರೀತಿ ಕೇಳಿಕೊಂಡು ಅದನ್ನು ಅಲ್ಲೇ ಬಿಟ್ಟುಬಿಡಿ. ಮಾರನೇ ದಿನ ಶನಿವಾರ ರಾತ್ರಿ ಮಾಡ್ಕೊಳ್ಳಿ. ಭಾನುವಾರ ಇದನ್ನು ತಗೊಂಡೋಗಿದ್ದೆ ಎಲ್ಲಾದರೂ ಸ್ನೇಹಿತರೆ, ಎಲ್ಲಂದರೆ ಅಲ್ಲೇ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ಇವುಗಳನ್ನು ಕ್ರಿಮಿಕೀಟಗಳು ತಿನ್ಕೊಳ್ಳೋದಕ್ಕೆ ಬಿಡಬೇಕು. ಆಲಯಗಳ ಹತ್ರ ಪ್ರಾಂಗಣದಲ್ಲಿ ಹಾಕಿಬಿಟ್ಟು ಬರಬಹುದು, ಅಂದರೆ ಇಟ್ಬಿಟ್ಟು ಬರಬಹುದು. ಇಲ್ಲಾಂದರೆ ಎಲ್ಲಾದರೂ ಸ್ವಲ್ಪ ಮರ ಗಿಡಗಳು ಇರುತ್ತೆ ನೋಡಿ, ಹಚ್ಚ ಹಸಿರಾಗಿ, ಆ ಜಾಗದಲ್ಲಿ ಹೋಗಿ ನೀಟಾಗಿ ಒಂದು ಕಡೆ ಇಟ್ಬಿಟ್ಟು ಬರಬೇಕು. ಇವುಗಳನ್ನು ಕ್ರಿಮಿಕೀಟಗಳು ತಿಂದಾಗ ಮನೆ ಕಟ್ಟುವಂಥ ಯೋಗ ಕೂಡಿ ಬರುತ್ತೆ. ಸಾಲ ತೀರಿಸುವ ಯೋಗ ಬರುತ್ತೆ. ವಸ್ತುಗಳನ್ನು ದೊಡ್ಡದಾಗಿರುವಂಥ ವೆಹಿಕಲ್ಸನ್ನು ತಗೊಳ್ಳುವಂಥದ್ದು, ಬಿಸ್ನೆಸ್ಗೆ ಎಲ್ಲ ರೀತಿಯಲ್ಲೂ ಆದಾಯದ ಮಾರ್ಗಗಳು ಅನ್ನೋದು ತೆರೆದುಕೊಳ್ಳುತ್ತೆ ಈ ಪರಿಹಾರದಿಂದ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.